सर्वदेवी नमो नमः शान्तरूपे शशिधरे सर्वयोगे नमो नमः ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ನೀಲ ಸರಸ್ವತಿ ಮುದ್ರೆ ಮತ್ತು ಮಂತ್ರ ತಿಳಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಘಟ ಸರಸ್ವತಿ ಅನ್ನೋ ಒಂದು ಮುದ್ರೆ ಮತ್ತು ಮಂತ್ರವನ್ನು ತಿಳಿಸ್ತೀನಿ. ಅದಕ್ಕೆ ಮುಂಚೆ ಈ ಘಟ ಸರಸ್ವತಿ ಅಂದ್ರೇನು, ಹೇಗೆ ಬಂತು, ಏಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ನಿಮಗೆ ಮಾಡಿಕೊಡ್ತೀನಿ. ಈ ಘಟ ಸರಸ್ವತಿ ಅನ್ನೋದು ಒಂದು ವಿಶೇಷವಾದಂಥ ಸರಸ್ವತಿ. ಈ ಸರಸ್ವತಿಯಲ್ಲಿ ಭಾಳ ವಿಶೇಷತೆ ಏನಂದರೆ ಸಕಲ ವಿದ್ಯೆಗಳನ್ನು ಕೂಡ ಕೊಡುವಂಥ ಒಂದು ವಿಶೇಷವಾದಂಥ ಸರಸ್ವತಿ. ಯಾರು ಓದಿಲ್ವೋ ಅಥವಾ ಬರೆಯೋಕ್ಕೆ ಬರೋದಿಲ್ವೋ, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಅದು ಅವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿವಂತರಾಗಿದ್ದಾರೆ. ಮತ್ತು ಎಷ್ಟೋ ಜನ ಬರ್ತಾರೆ, ಅವ್ರು ಓದಕ್ಕೆ ಬರೆಯಲ್ಲ, ಬರೆಯೋಕ್ಕೆ ಬರಲ್ಲ, ಹೆಬ್ಬೆಟ್ಟು, ಅವ್ರು ಸಿಗ್ನೇಚರ್ ಮಾಡೋಕ್ಕೂ ಬರಲ್ಲ, ಅವ್ರಿಗೆ ಕೋಟಿಗಟ್ಟೆ ದುಡ್ಡು ಇಟ್ಟಿದ್ದಾರೆ. ಒಂದ್ರ ಮುಂದೆ ಇಷ್ಟು ಸೊನ್ನೆ ಹಾಕಿದ್ರೆ ಎಷ್ಟು ಕೋಟಿ ಎಷ್ಟು ಲಕ್ಷ ಅಂತ ಹೇಳಕ್ಕೆ ಬರಲ್ಲ. ಆದರೆ ಭಾಳ ಚಾಣಾಕ್ಷತೆಯಿಂದ ಬುದ್ಧಿವಂತಿಕೆಯಿಂದ ವ್ಯವಸಾಯ ಮಾಡಿಸ್ತಾರೆ, ಆಳು ಕಾಳುಗಳಿಗೆ ಸಂಬಳ ಕೊಡ್ತಾರೆ ಪ್ರತಿ ತಿಂಗಳು, ಅವ್ರು ಮಾಡೋಂಥ ಎಲ್ಲ ಕೆಲಸಗಳು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಬರೆಯೋಕ್ಕೆ ಬರ್ದವರು ಓದಕ್ಕೆ ಬರ್ದವರು ಒಬ್ರಿಗೆ ಇಷ್ಟೇ ಕೊಟ್ಟಿದ್ದೆ, ಇಷ್ಟೇ ಖರ್ಚಾಯಿತು, ಇಷ್ಟೇ ಜನಕ್ಕೆ ಇಷ್ಟು ಇದು ಮಾಡಿದೆ ಅನ್ನೋದನ್ನು ಅವ್ರು ಯಾವುದೋ ಒಂದು ರೀತಿ ಬುಕ್ಕಲ್ಲೂ ಬರೆದಿಟ್ಕೊಡಲ್ಲ, ಬ್ರೈನ್ ಸ್ಟೋರ್ ಮಾಡ್ಕೋತಾ ಇರ್ತಾರೆ. ನಮ್ಮ ಊರಿನಲ್ಲಿ ಒಬ್ಬರು ಗೌಡ್ರು ಇದ್ದರು, ಪಾಪ ಸಿದ್ದೇಗೌಡರು ಅಂತೇಳಿ, ಬಹಳ ಒಳ್ಳೆ ವ್ಯಕ್ತಿ, ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಅವ್ರ ಮನೇಲಿ ಒಂದು 50 ಜನ ಕೆಲಸದಲ್ಲಿದ್ದರು. ಪ್ರತಿ ತಿಂಗಳು ಅವ್ರಿಗೆ ಊಟ, ತಿಂಡಿ, ಬಟ್ಟೆ ಮತ್ತು ಸಂಬಳ ಕೊಡ್ತಾಯಿದ್ರು. ಎಲ್ಲವನ್ನು ಬಾಯಲ್ಲೇ ಹೇಳ್ತಾಯಿದ್ರು, ಲೆಕ್ಕ ಎಲ್ಲೂ ನೋಟ್ ಮಾಡ್ಕೊಳ್ತಿರಲಿಲ್ಲ. ಮತ್ತು ಅವ್ರಿಗೆ ಇಂಥ ಡೇಟಲ್ಲಿ ಇಂಥದ್ದೇ ಹಬ್ಬ ಬರ್ತದೆ, ಇಂಥ ತಿಂಗಳಲ್ಲಿ ಇಂಥ ದಿವಸನೇ ಇಂಥ ಮಳೆ ಬರುತ್ತೆ, ಇಂಥ ಹಬ್ಬ ಇಂಥ ತಿಂಗಳಲ್ಲಿ ಇಂಥ ವರ್ಷದಲ್ಲಿ ನಮ್ಮ ಜಾತ್ರೆ ಆಗುತ್ತೆ, ಆ ನಕ್ಷತ್ರ ಈ ನಕ್ಷತ್ರ ಆ ಹಬ್ಬದಿನ ಎಲ್ಲ ಡೇಟೆಲ್ಲ ಒಂಥರ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅಂದರೆ ಅವ್ರಿಗೆ ಯಾವುದಕ್ಕೂ ಓದೋಕ್ಕೂ ಬರೆಯೋಕ್ಕೂ ಬರ್ತಿರಲಿಲ್ಲ. ಹಾಗಾದರೆ ಅವ್ರಿಗಿರೋದಂಥ ಮೆಮೊರಿ ಎಂಥದ್ದು ಅಂದರೆ ನಮಗೇನು ಮೆಮೊರಿ ಇದೆಯೋ ಅದೇ ಮೆಮೊರಿ. ಆದರೆ ಅವ್ರಿಗೆ ಓದೋಕ್ಕೆ ಮಾತ್ರ ಬರೆಯೋಕ್ಕೆ ಬರೋಲ್ಲ. ಕಾರಣ ಏನಿರ್ಬೋದು? ಯಾವುದಾದ್ರು ಜನ್ಮದಲ್ಲಿ ಗುರುವಿಗೆ ಕೈಯಿಂದ ಅಂದರೆ ಗುರುಗಳ ಕೈಯಿಂದ ಪಾದ ಸೇವೆ ಮಾಡಿಸ್ಕೊಂಡಿದ್ರೆ, ಮೇಷ್ಟ್ರೆ ನಂಗೆ ಕಾಲು ಹೊತ್ತಯ್ಯ ಅಂದಿದ್ರೆ, ಅಥವಾ ಗುರುಗಳ ಕೈಯಿಂದನೇ ನಮಸ್ಕಾರ ಮಾಡಿಸ್ಕೊಂಡಿದ್ರೆ, ಮೇಷ್ಟ್ರೆ ನಾನು ನಮಸ್ಕಾರ ಮಾಡು ಅಂದಿದ್ರೆ, ಅಥವಾ ಗುರುಗಳಿಗೆ ಏನಾದರೂ ಮನಸ್ಸಿನಲ್ಲೇ ಬೈದಿದ್ರೆ, ಅಥವಾ ಗುರುಗಳನ್ನು ಮನೆ ಕರೆಸಿ ಅವ್ರ ಕೆಲಸ ಮಾಡಿಸ್ಕೊಂಡಿದ್ರೆ ಅಂಥವನಿಗೆ 5 ಜನ್ಮಗಳ ಕಾಲ ವಿದ್ಯೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ಆದರೆ ಅವನು ಸಕಲ ಸಂಪತ್ತುಗಳು ಕೆಲವರು ಇರ್ತಾರೆ, ಅದು ಅವರವರ ಒಂದು ಪೂರ್ವಜನ್ಮದ ಪುಣ್ಯದ ಜಾತಕದ ಫಲ. ಕೆಲವ್ರಿಗೆ ಇದು ಒಂದು. ನಾನು ಹೀಗೆ ಕರ್ನಾಟಕ ಸರ್ಕಾರದಿಂದ ಈ ರಾಮನಗರ ಮತ್ತು ತುಮಕೂರು ಹಲವಾರು ಜೈಲುಗಳಿಗೆ ಹೋಗಿ ನಾನು ತಿಂಗಾನುಗಟ್ಟಲೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಆ ಜೈಲುಗಳಿಗೆ ಹೋಗಿ ಎಲ್ಲ ಅಲ್ಲಿ ಕಾರಾಗೃಹವಾಸಿಗಳಿಗೆ ನಾನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೆ. ಆಗ ಅಲ್ಲಿ ಒಂದು ಹುಡುಗ ಬಂದ. ಅವನಿಗೆ ಓದೋಕ್ಕೂ ಬರೆಯೋಕ್ಕೂ ಬರೋದಿಲ್ಲ. ಅವನು ಎಷ್ಟು ಚೆನ್ನಾಗಿ ಹಾಡ್ತಾನೆ, ಮತ್ತು ಅದು ಏನು ಕೇಳಿರ್ತಾರೋ, ಅವನೇನು ಕತೆ ಕೇಳಿರ್ತಾನೋ, ಅದೇನು ಸಿನಿಮಾ ನೋಡಿರ್ತಾನೋ, ಆ ಸಿನಿಮಾದ 3 ಅವರ್ ಸಿನಿಮಾ ಪ್ರೋಗ್ರಾಮ್ನ A to Z ಅದೇ ಥರ ಡೈಲಾಗು, ಹೀರೋ ಹೇಗೆ ಅಲ್ಲಿ ವಿಲನ್ ಹೇಗೆ ಮಾಡ್ದ, ಎಲ್ಲ ಹಾಡು ಎಲ್ಲ ಡೈಲಾಗು ಕೂಡ ಭಾಳ ಚೆನ್ನಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದ. ಅಷ್ಟೇ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾ ಇದ್ದ. ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಹಾಗಾದ್ರೆ ಅವನ ಮೆಮೊರಿ ಎಂಥದ್ದು? ಹೀಗಿದ್ಮೇಲೆ ಅವರಲ್ಲಿ ಏನು ವಿಶೇಷತೆ ಇದೆ ಎಂದಾಗ ಘಟ ಸರಸ್ವತಿ ಅನ್ನೋ ಒಂದು ಸರಸ್ವತಿ ಆಶೀರ್ವಾದ ಆ ಜಾತಕದಲ್ಲಿ ಇರ್ತದೆ. ಹಾಗಾದರೆ ಆ ಘಟ ಸರಸ್ವತಿ ಯಾರು? ಘಟ ಅಂದರೆ ಮಡಿಕೆ. ಕೆಲವ್ರಿಗೆ ಒಂದು ಇನ್ನೇನು ವಿಶೇಷವಾದಂಥ ಒಂದು ಈ ಘಟ ಸರಸ್ವತಿನ ತಪ್ಪಾಗಿ ಉಪಯೋಗಿಸ್ಕೊಳ್ಳೋ ಜನ ಇದ್ದಾರೆ. ಕೆಲವು ಮಂತ್ರವಾದಿಗಳು ಈ ಸರಸ್ವತಿನ ವಿಶೇಷವಾಗಿ ಉಪಯೋಗಿಸ್ಕೊಂಡ್ಬಿಡ್ತಾರೆ. ನನ್ನ ಒಬ್ಬರು ಬಂದರು, ಅವರು 2ನೇ ಸಲ ಮದುವೆ ಆಗಿದ್ದಾರೆ. ಅಂದರೆ 2ನೇ ವರಕ್ಕೆ ಮದುವೆ ಮಾಡ್ಕೊಂಡಿದ್ದಾರೆ. ಮೊದಲನೇ ಹೆಂಡತಿ ಸತ್ತೋಗಿದ್ಲು, ಅವಳಿಗೊಬ್ಬ ಮಗಳ ಇದ್ದ, ಅವನು MBBS ಮಾಡ್ತಿದ್ದ. 2ನೇ ಹೆಂಡತಿ ಈಕೆ ಏನು ಬಂದ್ಬಿಟ್ಟು ಏನು ಕೇಳ್ತಾರೆ ಅಂದರೆ, ನನ್ನ ಮಗ ತುಂಬ ತುಂಟ, ಡ್ರಗ್ಸ್ ತೊಗೋತಾನೆ, ಸಿನಿಮಾಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಕುಡಿತಾನೆ, ಸೇರ್ತಾನೆ, ನನ್ನ ಮೊದಲನೇ ಹೆಂಡತಿ ಮಗ, ನನ್ನ ಸೌತಿ ಮಗ ಭಾಳ ಚೆನ್ನಾಗಿ ಓದ್ತಾನೆ, ನನ್ನ ಮಗ ಓದ್ತಿಲ್ಲ ಅಂದ್ಬಿಟ್ಟು ಆ ಹೊಟ್ಟೆ ಕಿಚ್ಚಿಗೆ ಆ MBBS ಓದ್ತಿರೋ ಹುಡುಗನಿಗೆ ಈ ಘಟ ಸರಸ್ವತಿ ಮಂತ್ರ ಉಪಯೋಗಿಸ್ಬಿಟ್ಟು ಮಾಟ ಮಾಡಿಸ್ಬಿಟ್ಟು ಆ ಹುಡುಗನ ವಿದ್ಯಾಸ್ತಂಭನವನ್ನು ಮಾಡಿಬಿಟ್ಟಿದ್ರು. ಹೀಗೆ ಪಾಪ ಆ ಹುಡುಗ ಓದೋದು ಬಿಟ್ಬಿಟ್ಟಿದ್ದ. MBBS ಓದ್ತಿದ್ದನು 3ನೇ ವರ್ಷಕ್ಕೆ ಮನೇಲಿ ಡಿಸ್ಕಂಟಿನ್ಯೂ ಮಾಡಿ ಮನೆ ಕೂತ್ಕೊಂಡು ಹುಚ್ಚುಚ್ಚಂಗೆ ಆಟ ಆಡಿಕೊಂಡು, ತಿಂದಿದ್ದೆ ತಿನ್ಕೊಂಡು, ಹೇಳಿದ್ದೆ ಹೇಳ್ಕೊಂಡು, ಬಿಸಾಕಿ ಅದು ಇದೆಲ್ಲ ಮಾಡಿ ಹುಚ್ಚುಚ್ಚಂಗೆ 2 ವರ್ಷ ಮನೆಯೊಳಗೆ ಕಾಲ ಕಳೆದುಬಿಟ್ಟ. ಕಾರಣ ಈ ವಿದ್ಯಾಸ್ತಂಭನ ಅಥವಾ ವಿದ್ಯಾಭಂಗ ಪ್ರಯೋಗ ಮಾಡಿರೋದ್ರಿಂದ.
ಈ ರೀತಿ ಏನಾದ್ರು ಪ್ರಯೋಗ ಮಾಡಿದ್ರೆ ಮಕ್ಕಳುಗಳಿಗೆ ಆ ಥರ ಏನಾದ್ರು ದೋಷ ಇದ್ದರೆ ಹೊಟ್ಟೆ ಕಿಚ್ಚಿಗೆ ಓದಿ ಉದ್ಧಾರ ಆಗಿಬಿಡ್ತಾನಲ್ಲ, ಚೆನ್ನಾಗಿ ಓದ್ಬಿಡ್ತಾನಲ್ಲ ಅನ್ನೋ ಒಂದು ಅಸೂಯೆ ಸಮಾಜದ ಕೆಲವು ಜನಗಳಿಗಿದೆ. ಆ ಥರ ಹೊಟ್ಟೆ ಕಿಚ್ಚಿರುವಂಥ ಜನಗಳು ಏನಾದ್ರು ಮಂತ್ರ ಪ್ರಯೋಗ ಆಗಿದ್ರೆ, ಮಾಟ ಪ್ರಯೋಗ ಮಾಡಿದರೆ ಈ ಘಟ ಸರಸ್ವತಿಯನ್ನು ನಾವು ಜಪ ಮಾಡಿದ್ದೇ ಆದರೆ ಆ ಮಂತ್ರ ಬಾಧೆ, ಮಾಟ ಬಾಧೆ ನಿವಾರಣೆ ಕೂಡ ಆಗುತ್ತೆ. ಹಾಗಾದರೆ ಈ ಘಟ ಸರಸ್ವತಿ ಏನಕ್ಕೆ ಮಾಡ್ತಾರೆ? ಘಟ ಅಂದರೆ ಒಂದು ಮಡಿಕೆ, ಕುಂಭದಲ್ಲಿ ಸರಸ್ವತಿಯನ್ನು ಆವಾಹನೆ ಮಾಡಿ ಆಕೆಯನ್ನು ಸಿದ್ಧಿ ಮಾಡ್ಕೊಂಡಿದ್ದೆ ಆದರೆ ಘಟ ಸರಸ್ವತಿ. ಎಂಥ ವಿದ್ಯೆ, ಕಾಲೇಜ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಕೂತಿದ್ದ ಜಾಗದ ಸಕಲ ವಿದ್ಯೆಗಳನ್ನು ಗಳಿಸುವಂಥದ್ದು, ಸಕಲ ವಿದ್ಯಾ ಸಂಪನ್ನನೂ ಆಗುವಂಥ ವಿಶೇಷವಾದಂಥ ಶಕ್ತಿ ಈ ಘಟ ಸರಸ್ವತಿಗಿದೆ. ಒಂದು ಸಣ್ಣ ಕಥೆ ಹೇಳ್ತೀನಿ ನಾನು. ಆದಿಶಂಕರಾಚಾರ್ಯರು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗ್ತಾರೆ. ಕಾಶಿ ಕ್ಷೇತ್ರವನ್ನು ಸೇರ್ತಾರೆ. ಆ ಕಾಶಿ ಕ್ಷೇತ್ರದಲ್ಲಿ ಸೇರಿದಾಗ ಮಂಡನ ಮಿಶ್ರ ಅಂತ ಒಬ್ಬ ಮಹಾಪಾಂಡಿತ್ಯ ಉಳ್ಳವಂಥವನು, ಸಕಲ ವೇದಗಳನ್ನು, ಸಕಲ ಪುರಾಣಗಳನ್ನು, ಸಕಲ ಉಪನಿಷತ್ತುಗಳನ್ನು ಕೂಡ ಅರ್ದು ಕುಡಿದಿದ್ದಂಥ ಒಂದು ಸ್ಕಾಲರು ಶಂಕರಾಚಾರ್ಯರು ಬರ್ತಿದ್ದಾರೆ ಕಾಶಿಗೆ ಅಂತ ಗೊತ್ತಾದ ತಕ್ಷಣ, ಬರಲಿ ಶಂಕರಾಚಾರ್ಯನ ನನ್ನ ಮುಂದೆ ಕೂರಿಸಿ ಇವತ್ತು ವಾದ ವಿವಾದ ಮಾಡಿ ಅವನ್ನ ಸೋಲಿಸಿ ಮುಖಭಂಗ ಮಾಡಿ ಕಳಿಸ್ಬೇಕು ವಾಪಸ್ ಅವ್ರ ಊರಿಗೆ ಅಂತ ತೀರ್ಮಾನ ಮಾಡ್ತಾನೆ. ಆದರೂ ಕೂಡ ಶಂಕರಾಚಾರ್ಯ ಚಿಕ್ಕ ವಯಸ್ಸು, ಅವ್ರು ನೋಡಿದ್ರೆ 50-60 ವರ್ಷದ ಮಹಾಪಂಡಿತ, ಪರಮ ಪಾವನ ಪಂಡಿತರು ಅವರು, ಮಂಡನ ಮಿಶ್ರ ಅವರು. ಶಂಕರಾಚಾರ್ಯರು ಬರ್ತಾರೆ, ಬಂದ ತಕ್ಷಣ ಅವ್ರ ಮಟ್ಟಕ್ಕೆ ಕರೀತಾರೆ. ಕರೆದುಬಿಟ್ಟು ನೀವು ಬಹಳ ವಿಶೇಷವಾಗಿ ದಕ್ಷಿಣ ಭಾರತದ ಪಂಡಿತ ಅಂತ ಹೊಗಳ್ತಾ ಇದ್ದಾರೆ, ನಿನಗೆ ತಾಕತ್ತಿರೋ ನನ್ನ ಜೊತೆ ವಾದ ಮಾಡುವಂಥ ಮಂಡನ ಮಿಶ್ರ ಕೇಳ್ತಾರೆ. ಆಗ ಚಿಕ್ಕ ವಯಸ್ಸರು ಈ ಶಂಕರಾಚಾರ್ಯರು, ಆಯ್ತಪ್ಪ ನಿಮ್ಮಂಥ ಮಹಾಪಂಡಿತರ ಜೊತೆಗೆ ನಾವು ಅಷ್ಟು ತಿಳ್ಕೊಂಡು ನಾವು ಹಂಚ್ಕೊಳ್ತೀವಿ ಅಂತೇಳಿ ವಾದ ವಿವಾದಗಳು ಕೂತ್ಕೊಂಡಾಗ ಮಂಡನ ಮಿಶ್ರ ಭಾಳ ಜೋರ ಪ್ರಶ್ನೆ ಕೇಳ್ತಾರೆ. ಶಂಕರಾಚಾರ್ಯಗೆ ಹೇಳಿಕೆ ಆಗ್ತಿಲ್ಲ, ಅದೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಮಂಡನ ಮಿಶ್ರ ಬೆನ್ನಿಂಬಗಡೆ ಒಂದು ದೊಡ್ಡ ಸ್ಕ್ರೀನ್ ಹಾಕೊಂಡಿದ್ದಾನೆ. ಆ ಸ್ಕ್ರೀನ್ ಹಿಂದೆ ಮಡಿಕೆಯಲ್ಲಿ ಸರಸ್ವತಿನ ಆಹ್ವಾನ ಮಾಡಿ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದು ಶಂಕರಾಚಾರ್ಯರಿಗೆ ಹೆಂಗೋ ದಿವ್ಯ ದೃಷ್ಟಿಲಿ ಗೊತ್ತಾಗೋಯ್ತು. ಅದನ್ನು ಭಂಗ ಮಾಡೋದು ಹೆಂಗೆ ಅಂತ ಶಂಕರಾಚಾರ್ಯಗೆ ಒಬ್ಬರಿಗೆ ಗೊತ್ತಿತ್ತು. ಯೋನಿ ಮುದ್ರೆ ಅಂತ ಒಂದಿದೆ. ಆ ಯೋನಿ ಮುದ್ರೆನ ತೋರಿಸ್ಬಿಟ್ರೆ ಆ ಘಟ ಸರಸ್ವತಿ ವಿಸರ್ಜನೆ ಆಗಿಬಿಡ್ತಾರೆ. ಆಗ ಅವ್ರಿಗೆ ಅರಿವಿಲ್ದಂತೆಯೇ ಶಂಕರಾಚಾರ್ಯರು ಯೋನಿ ಮುದ್ರೆ ಮಾಡಿ ಸರಸ್ವತಿನ ಮನಸ್ಸಲ್ಲೇ ಪೂಜಿಸಿ ಯೋನಿ ಮುದ್ರೆಯಲ್ಲಿ ದರ್ಶನ ಮಾಡಿಸ್ಬಿಡ್ತಾರೆ. ಆಗ ಅದು ವಿಸರ್ಜನೆ ಆಗಿಬಿಡುತ್ತೆ. ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ ಶಾಂತರೂಪೇ ಶಶಿಧರೇ ಸರ್ವಯೋಗೇ ನಮೋ ನಮಃ. ಅವ್ರಿಗೆ ಅರಿವಿಲ್ದಂತೆಯೇ ಶಂಕರಾಚಾರ್ಯರು ಯೋನಿ ಮುದ್ರೆ ಮಾಡಿ ಸರಸ್ವತಿನ ಮನಸ್ಸಲ್ಲೇ ಪೂಜಿಸಿ ಯೋನಿ ಮುದ್ರೆಯಲ್ಲಿ ದರ್ಶನ ಮಾಡಿಸ್ಬಿಡ್ತಾರೆ. ಆಗ ಅದು ವಿಸರ್ಜನೆ ಆಗಿಬಿಡುತ್ತೆ. ಶಂಕರಾಚಾರ್ಯನಿಗೆ ವಾದಕ್ಕೆ ಕರೆದಂಥ ಮಂಡನ ಮಿಶ್ರನ ಪಂಡಿತ ಅವರ ಅರಿವಿಲ್ದಂಗೆ ಶಂಕರಾಚಾರ್ಯರು ಆ ಘಟ ಸರಸ್ವತಿ ಇರತಕ್ಕಂಥ ಒಂದು ಸಿದ್ಧಿಯನ್ನು ಯೋನಿ ಮುದ್ರೆ ಮಾಡಿ ವಿಸರ್ಜನೆ ಮಾಡಿಬಿಟ್ಟಾಗ ಆ ಮಂಡನ ಮಿಶ್ರನ ವಾಕ್ ಶುದ್ಧಿ, ಅವನ ಪಾಂಡಿತ್ಯ ಎಲ್ಲ ಸೋತೋಗ್ಬಿಡ್ತಾರೆ. ಶಂಕರಾಚಾರ್ಯರು ಗೆದ್ದು ಬಿಡ್ತಾರೆ. ಹೀಗೆ ಘಟ ಸರಸ್ವತಿ ಅಂತ ಹೇಳಿ ಒಂದು ವಿಶೇಷವಾದಂಥದ್ದು. ಇದರಲ್ಲಿ ಏನಂದರೆ EQ IQ SQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್, ಇದು ಬ್ರಹ್ಮನ ಒಂದು ಶಕ್ತಿ. ಎಮೋಷನಲ್ ಕೋಶೆಂಟ್ ರುದ್ರನ ಒಂದು ಶಕ್ತಿ, ಮತ್ತು ಸ್ಪಿರಿಚುವಲ್ ಕೋಶೆಂಟ್ ವಿಷ್ಣುವಿನ ಶಕ್ತಿ. ಅದಕ್ಕೆ ರುದ್ರಗ್ರಂಥಿ, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಅನ್ನೋದು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನು ಮೂರನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಈ ಘಟ ಸರಸ್ವತಿಯಲ್ಲಿದೆ. ಹಾಗಾದರೆ ಆ ಘಟ ಸರಸ್ವತಿ ಮುದ್ರೆ ಹೇಗಿರುತ್ತಪ್ಪ ಅಂದರೆ ನೋಡಿ, ನಮ್ಮ ಅಂಗುಷ್ಟದ ಮೇಲೆ ಮೊದಲನೇ ಬೆರಳು, ಎರಡನೇ ಬೆರಳು, ಮೂರನೇ ಬೆರಳನ್ನು ಈಗ ಕರೆಕ್ಟಾಗಿ ಪ್ರೆಸ್ ಮಾಡಿ ಇದ್ರ ಮೇಲೆ ಇಡಬೇಕು. ಇಟ್ಬಿಟ್ಟು ಈ ಕಿರು ಬೆರಳನ್ನು ಈಗ ಕ್ರಾಸ್ ಮಾಡಬೇಕು. ಹೀಗೆ ಕ್ರಾಸ್ ಮಾಡಿದಾಗ ನೋಡಿ ಇದೊಂದು ಮಡಕೆ ಥರ ಕಾಣುತ್ತೆ. ಮಡಕೆ ಒಂದು ಬಾಯಿ, ಇದು ಒಂದು ಕುಂಭದ ಒಂದು ಮೇಲ್ಭಾಗ, ಮುಖಭಾಗ. ಈ ಮುಖಭಾಗವನ್ನು ಈ ರೀತಿ ನೋಡಿ, ಇದು ನೋಡಿದಾಗ ಒಂದು ಮಡಕೆಯ ಮೇಲ್ಭಾಗದ ರೂಪ ಕಾಣುತ್ತಿದೆ. ಆದರೆ ಕಿರು ಬೆರಳು ಈ ರೀತಿ ಕ್ರಾಸ್ ಮಾಡಬೇಕು. ಈ ರೀತಿ ಕ್ರಾಸ್, ಸ್ಟ್ರೈಟ್ ಮಾಡೋಂಗಿಲ್ಲ. ಕ್ರಾಸ್ ಮಾಡಿದಾಗ ಆ ಮಡಕೆನ ಒಂದು ಯಾರೋ ಒಬ್ಬರು ತಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಈ ಕಿರುಬೆರಳು. ಹಾಗೆ ಈ ಕಿರುಬೆರಳನ್ನು ನಾವು ಕ್ರಾಸ್ ಮಾಡಿ ಎರಡು ಕೈನಲ್ಲಿ ಹಿಂಗೆ ಇಟ್ಕೊಂಡಾಗ ಇದು ಘಟ ಸರಸ್ವತಿ ಮುದ್ರಾ ಅಂತ ಹೇಳ್ತಾರೆ. ಇದಕ್ಕೆ ಈ ಘಟ ಸರಸ್ವತಿ ಮುದ್ರೆಯನ್ನು ನಾವೇನು ಮಾಡಬೇಕು? ಓಂ ಶ್ರೀಂ ಭ್ರಾಂ ಹ್ರೀಂ ಅನ್ನೋ ಒಂದು ಮಂತ್ರದಲ್ಲಿ ಹೇಳ್ಬೋದು. ಆದರೆ ಇಲ್ಲಿ ದ್ರಾಂ ದ್ರೀಂ ಅನ್ನೋ ಎರಡು ಬೀಜ ಮಂತ್ರನ ಶಂಕರಾಚಾರ್ಯರು ಸೇರಿಸಿದ್ದಾರೆ. ಅದಕ್ಕೆ ಓಂ ಶ್ರೀಂ ದ್ರಾಂ ಧ್ರೀಂ ಕ್ಲೀಂ ಭ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ನಮಃ. ನೋಡಿ ಈ ರೀತಿ ಮಾಡಬೇಕು.
ಓಂ ಶ್ರೀಂ ದ್ರಾಂ ಧ್ರೀಂ ಕ್ಲೀಂ ಬ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ನಮಃ ಅಂತ ಈ ಮಂತ್ರವನ್ನು 108 ಸಲ ಜಪ ಮಾಡಿದ್ರೆ ಎಂಥ ಅವಿದ್ಯಾವಂತರು ಕೂಡ, ಅವಿದ್ಯಾವಂತರು ಅಂದರೆ ಓದಕ್ಕೆ ಬರೆಯಕ್ಕೆ ಬರೆದವರು ಕೂಡ ಜ್ಞಾನವಂತರಾಗಿಬಿಡ್ತಾರೆ. ಇಂಥ ಟಾಪಿಕ್ ಕೊಟ್ಟರೆ ಸಾಕು, ಎದ್ದು ನಿಂತ್ಕೊಂಡು ಮಾತಾಡುವಷ್ಟು ಚಾಣಾಕ್ಷತೆ ಬರುತ್ತೆ. ಅದರಿಂದ ಎಷ್ಟೋ ಜನ ಕೇಳ್ತಾರೆ, ನಮ್ಮ ಮಗ ಏನಾದ್ರು ಒಂದು ಓದಿದ್ರು ಕೂಡ ಅದ್ರ ಬಗ್ಗೆ ವಾದ ಮಾಡೋಕ್ಕೆ ಬರಲ್ಲ, ಚರ್ಚೆ ಮಾಡೋಕ್ಕೆ ಬರಲ್ಲ, ಏನೋ ಒಂದು ಹೋಮ್ವರ್ಕ್ ಕೊಟ್ಟರೆ ಅದನ್ನು ಹೇಳಕ್ಕೆ ಬರಲ್ಲ, ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಅವ್ನಿಗೆ ಓದ್ತಾನೆ ಬರೀತಾನೆ, ಏನಕ್ಕೆ ಓದ್ತಿದ್ದೀನಿ ಏನಕ್ಕೆ ಬರಿತಾ ಇದ್ದೀನಿ ಅನ್ನೋ ತಿಳ್ಕೊಳ್ಳೋ ಶಕ್ತಿ ಕಮ್ಮಿ ಅಂತಾರೆ. ಯಾರು IAS IPS KS ಎಕ್ಸಾಮ್ ತಗೊಳ್ತಾರೋ ಅಂಥವ್ರು ಈ ಘಟ ಸರಸ್ವತಿ ಮುದ್ರೆನ ಮಾಡಿದ್ದೆ ಆದರೆ ಅವರಿಗೆ ಒಂದು ಚೂರು ಓದಿದ್ರೆ ಸಾಕು, ತೀಕ್ಷ್ಣವಾಗಿ ಮೆಮೊರಿ ಹೊರಟೋಗುತ್ತೆ. ಯಾಕೆಂದರೆ ಇಲ್ಲಿ ಶ್ರೀಂ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ನಮಃ. ದ್ರಾಂ ದ್ರೀಂ ಅನ್ನೋದು ಈ ಗುರುವಿನ ಮಂತ್ರ, ದತ್ತಾತ್ರೇಯ ಬೀಜ ಮಂತ್ರ. ಅದು EQ IQ SQ ಮೂರನ್ನು ಇಂಪ್ರೂವ್ ಮಾಡುವಂಥ ಒಂದು ಶಕ್ತಿ ಆ ದ್ರಾಂ ದ್ರೀಂ ಅನ್ನೋ 2 ಬೀಜ ಮಂತ್ರದಲ್ಲಿದೆ. ಆದ್ದರಿಂದ ಯಾರು ಈ ಘಟ ಸರಸ್ವತಿ ಮುದ್ರೆಯನ್ನು ಧಾರಣೆ ಮಾಡಿ ಇದನ್ನು ಮಾಡ್ತಾರೋ ಅವರಿಗೆ ವಾಕ್ಚಾತುರ್ಯ, ಚರ್ಚೆ ಮಾಡೋದು, ವಾದ ವಿವಾದಗಳು, ಇದು ಲಾಯರ್ಗಳು ಭಾಳಷ್ಟು ಚೆನ್ನಾಗಿ, ಜಡ್ಜಸ್ ಇದನ್ನು ಭಾಳ ಉಪಯೋಗಿಸಿದ್ರೆ ಅವ್ರಿಗೆ IQ ಜಾಸ್ತಿ ಆಗುತ್ತೆ. ಎಮೋಷನಲ್ ಕೋಶೆಂಟ್, ಸಹನೆ ಮತ್ತು ತಾಳ್ಮೆ ಅನ್ನೋದನ್ನು ಬೆಳೆಸ್ಕೊಡುತ್ತೆ ಈ ಮುದ್ರೆಯಿಂದ. ಈ ಜೊತೆಗೆ ಯಾರಿಗೆ ನಾವೇನಾದರೂ ಒಂದು ಮೆಸೇಜ್ ಕಳಿಸ್ಬೇಕು ಅಂದರೆ ಅಥವಾ ಏನಾದ್ರು ಒಂದು ವಿಷಯ ತಿಳಿಸ್ಬೇಕು ಅಂದರೆ ಎಷ್ಟೋ ಜನ ಈಗ ಉದಾಹರಣೆಗೆ ನನಗೆ ಪತ್ರ ಬರೀತಾರೆ, ಇಲ್ಲಿಗೆ ಅವ್ರ ಸಮಸ್ಯೆ ಇರೋದು 2 ನಿಮಿಷದ ಮಾತಾಡೋಷ್ಟು, ಅದು ಬರೆಯೋದು ನೋಡೋದು 10 ಪೇಜ್ ಬರೆದಿರ್ತಾರೆ. ಅಂದರೆ ಆ ಬರವಣಿಗೆ ಶೈಲಿ ಗೊತ್ತಿಲ್ಲ ಅವ್ರಿಗೆ, ಅಂದರೆ ಬರೀತಿದ್ದಾರೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. 2 ನಿಮಿಷದ ವಿಷಯನ 20 ನಿಮಿಷ 20 ಪುಟ ಬರೆದ್ರೆ ಓದೋರ್ಗೂ ಬೇಜಾರಾಗಿಬಿಡುತ್ತೆ. ಆ ಒಂದು ಚಾಣಾಕ್ಷತೆಯನ್ನು ಪಡಿಬೇಕು ಅಂದರೆ ಈ ಘಟ ಸರಸ್ವತಿ ಮುದ್ರೆನ ಮಾಡಬೇಕು. ಈ ಘಟ ಸರಸ್ವತಿ ವಿಶೇಷವಾದಂಥ ಮುದ್ರೆ, ಇದು ಶಂಕರಾಚಾರ್ಯಲ್ಲಿ ಅಗಾಧವಾಗಿತ್ತಂತೆ. ಘಟ ಅಂದರೆ ಮಡಿಕೆ, ಮಡಿಕೆಯಲ್ಲಿ ಸರಸ್ವತಿಯನ್ನು ಅಂದರೆ ಕುಂಭದಲ್ಲಿ ಸರಸ್ವತಿಯನ್ನು ಆವಾಹನೆ ಮಾಡಿ ಅದನ್ನು ಪೂಜೆ ಮಾಡೋದ್ರಿಂದ ಈ ಮಂತ್ರ 108 ಸಲ ಸರಸ್ವತಿ ಹಬ್ಬದ ದಿವಸ, ನವರಾತ್ರಿಯಲ್ಲಿ ಸರಸ್ವತಿ ಹಬ್ಬ ಬರುತ್ತೆ ಅಂಥ ದಿವಸ ಈ ಮಡಿಕೆಯಲ್ಲಿ ಕಳಶನ ಇಟ್ಟು ಅದಕ್ಕೆ ಸರಸ್ವತಿ ಅಂತ ಆವಾಹನೆ ಮಾಡಿ ಈ ನಾನು ಹೇಳ್ಕೊಟ್ಟಂಥ ಮಂತ್ರವನ್ನು 108 ಸಲ ಅರ್ಚನೆ ಮಾಡಿದ್ದೆ ಆದರೆ ಸಿದ್ಧಿಯಾಗಿಬಿಡುತ್ತೆ. ಆದ್ದರಿಂದ ನಾವು ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು, ಸ್ಪರ್ಶ ಮಾಡಿದ್ದು ಇದು ಎಲ್ಲ ಕೂಡ ಸ್ಟಾಕ್ ಆಗಿ ನಮ್ಮ ಬ್ರೈನಲ್ಲೇ ಶಾಶ್ವತ ಸಾಯತಂಕ ಇರಬೇಕು ಅಂದರೆ ಘಟ ಸರಸ್ವತಿ. ನಾವು ಹೇಗೆ ದುಡ್ಡನ್ನ ಮಡಕೆ ತುಂಬಿಡ್ತಿದ್ವೋ, ಹೇಗೆ ನಾವು ಆಹಾರ ಪದಾರ್ಥಗಳ ಮಡಕೆ ತುಂಬಿಡ್ತೀವೋ, ಹಾಗೆ ನಾವು ನೋಡಿದ್ದು, ಕೇಳಿದ್ದು, ಕೊಟ್ಟಿದ್ದು, ತೊಗೊಂಡಿದ್ದೆಲ್ಲ ಈ ಬ್ರೈನಲ್ಲಿ ಸ್ಟಾಕ್ ಆಗಿ ಇಟ್ಬಿಡುತ್ತೆ ಅಗಾಧವಾಗಿ. ಒಂದು ಸಲ ಹೋದ್ರೂ ಸಾಕು, ಒಂದೇ ಒಂದು ಸಲ ಈ ಮಂತ್ರ ಹೇಳ್ಬಿಟ್ಟು ಜಪ ಮಾಡಿಬಿಟ್ಟು ಕೂತ್ಕೊಂಡು ಓದಿದ್ದೆ ಆದರೆ ನಾವೇನು ಓದಿದ್ದೀವೋ ಅದೆಲ್ಲ ಸ್ಟಾಕ್ ಇರುತ್ತೆ. ಇನ್ನು 50 ವರ್ಷ ಆದರೂ ಕೇಳ್ಬೋದು, ಪಟ್ಟಂತ ಹೇಳ್ಬೋದು. ಆ ರೀತಿ ಒಂದು ವಿಶೇಷವಾದಂಥ ಶಕ್ತಿಯನ್ನು ಈ ಘಟ ಸರಸ್ವತಿ ಮುದ್ರೆಯಲ್ಲಿದೆ. ಇಲ್ಲಿ ಒಂದು ವಿಶೇಷತೆ ಏನಂದರೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ 108 ಸಲ ಯಾರು ಜಪ ಮಾಡ್ತಾರೋ ಅವ್ರಿಗೆ ಹೋಗ್ತಾ ಹೋಗ್ತಾ ಇದು ಸಿದ್ಧಿ ಆಗಿಬಿಡುತ್ತೆ. ಅದರಿಂದ ವಾಕ್ಚಾತುರ್ಯ ಮತ್ತು ವಾದ ವಿವಾದಗಳಲ್ಲಿ ಗೆಲ್ಲಬೇಕು ಅಂದರೆ ಅಥವಾ ಯಾವುದಾದ್ರು ಒಂದು ಸ್ಪರ್ಧೆಗಳಲ್ಲಿ ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಗೆಲ್ಲಬೇಕು, ಚೆನ್ನಾಗಿ ಪಾಸ್ ಮಾಡ್ಕೋಬೇಕು ಅಂದರೆ ಈ ಘಟ ಸರಸ್ವತಿ ಮುದ್ರೆಯನ್ನು ಧಾರಣೆ ಮಾಡಬೇಕು. ಇದನ್ನು ಧಾರಣೆ ಮಾಡುವಾಗ 4 ಬ್ರೈನ್ ಕೂಡ ವರ್ಕ್ ಆಗುತ್ತೆ. ಯಾಕೆಂದರೆ ಈ ಫ್ರಂಟಲ್ ಲೋಬಿ, ಆಕ್ಯುಪಿಟಲ್ ಲೋಬಿ, ಪ್ಯಾರಿಟಲ್ ಲೋಬಿ ಮತ್ತು ಈ ಟೆಂಪರಲ್ ಲೋಬಿ, ಈ 4 ಬ್ರೈನ್ಗಳನ್ನ ಈ ಘಟ ಸರಸ್ವತಿ ಕೂಡ ಸಮತೋಲನದಲ್ಲಿಟ್ಟು ಎಲ್ಲ ನ್ಯೂರಾನ್ಸ್ಗಳು, ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಡೆವಲಪ್ ಮಾಡ್ಕೊಳ್ಬಿಡುತ್ತೆ. ಈ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಾದ್ರು ಏರುಪೇರಾದರೆ, ಸಮತೋಲನದಲ್ಲಿ ಇಲ್ಲ ಅಂದರೆ ಮೆಂಟಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಸ್ಕಿಜೋಫ್ರೆನಿಯಾ ಅನ್ನೋ ಕಾಯಿಲೆ ಬರುತ್ತೆ, ಅಲ್ಝೀಮಿಯರ್ ಅನ್ನೋ ಒಂದಿದೆ, ಮತ್ತು ಆಟಿಸಮ್ ಅನ್ನೋ ಒಂದು ಕಾಯಿಲೆ ಇದೆ, ಅದು ಬಂದುಬಿಡುತ್ತೆ. ಇವೆಲ್ಲ ಬರಬಾರ್ದು ಅಂದರೆ ಅಟ್ಲೀಸ್ಟು ತಿಂಗಳಿಗೆ ಒಂದ್ಸಲ ಆದರೂ ಹುಣ್ಣಿಮೆ ಅಮಾವಾಸ್ಯಲ್ಲಿ ಘಟ ಸರಸ್ವತಿಯನ್ನು ಜಪ ಮಾಡಿದ್ದೆ ಆದರೆ ನಮ್ಮ ಬುದ್ಧಿಗೆ, ನಮ್ಮ ವಿದ್ಯಾಶಕ್ತಿಗೆ, ನಮ್ಮ ಓದೋ ಬರೆಯೋದಕ್ಕೆ ಏನಾದ್ರು ಮಾಟ ಮಾಡಿಸಿದ್ರೆ ನಿವಾರಣೆ ಆಗ್ಬಿಡುತ್ತೆ. ಓಂ ಶ್ರೀಂ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ನಮಃ ಅಂತ 108 ಸಲ ಜಪ ಮಾಡಿದ್ದೆ ಆದರೆ ಯಾರು ನಾನು ವಿದ್ಯಾವಂತ ಆಗಬಾರ್ದು, ಇವರು ಹಾಳಾಗೋಗ್ಬೇಕು, ಓದೋದಲ್ಲಿ ನಾಶ ಆಗಬೇಕು ಅಂತ ಏನಾದ್ರು ಮಾಟ ಮಾಡಿಸಿದ್ರೆ ಅವ್ರಿಗೆ ವಾಪಸ್ ಇದೇ ಮಂತ್ರದ ಹೊರಟೋಗುತ್ತೆ, ಅವ್ರಿಗೆ ರಿವರ್ಸ್ ಆಗಿಬಿಡುತ್ತೆ. ಅವ್ರಿಗೆ ಇಲ್ಲ ಅವ್ರ ಮಕ್ಕಳಿದ್ದು ತಿರುಗಿಸ್ಬಿಡುತ್ತೆ. ಅಷ್ಟು ಭಾಳ ವಿಶೇಷವಾದಂಥ ಮಂತ್ರ ಇದರಲ್ಲಿ. ಕ್ಲೀಂ ಬ್ಲೂಮ್ ಸಹ ಅಂತ ಒಂದು ಮಂತ್ರ ಇದೆ. ಆ ಒಂದು ಬ್ಲೂಮ್ ಅನ್ನೋ ಒಂದು ಬೀಜ ಮಂತ್ರ ಹೇಗಿದೆ ಅಂದರೆ ನರನಾಡಿಗಳಲ್ಲಿರತಕ್ಕಂಥ ಎಲ್ಲ ಶಕ್ತಿಗಳನ್ನು ಕೂಡ ಒಂದೇ ಜಾಗದಲ್ಲಿ ಕೇಂದ್ರಿಸುತ್ತೆ. ಅಂದರೆ ಒಂದೇ ಜಾಗದಲ್ಲಿ ಫೋಕಸ್ ಮಾಡೋಂಗೆ ಮಾಡಿ ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಡುತ್ತೆ ಆ ಬ್ಲೂಮ್ ಅನ್ನೋ ಒಂದು ಬೀಜ ಮಂತ್ರ. ಅದರಿಂದ ಈ ಘಟ ಸರಸ್ವತಿ ಓಂ ಶ್ರೀಂ ದ್ರಾಂ ದ್ರೀಂ
ಕ್ಲೀಂ ಬ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ನಮಃ ಅಂತ ಇದನ್ನು ಜಪ ಮಾಡಿ. ನಾನು ಇದನ್ನು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ IAS, KS, IPS ಮತ್ತು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂತ್ಕೊಳ್ಳೋರಿಗೆ ಇದನ್ನೆಲ್ಲ ನಾನು ತಿಂಗಾಂಗಟ್ಟಲೆ ಜಪ ಮಾಡಿಸಿ ಬರೆಯೋಕ್ಕೆ ಕಳಿಸಿದ್ದೀನಿ. ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಅದೇ ಒಂದು ವಿಶೇಷ ಈ ಮುದ್ರೆ. ಅವರು ಓದಿದರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದರೆ ಈ ಮಂತ್ರ ಶಕ್ತಿಯಿಂದ ಅವರಿಗೆ ಫಲಪ್ರಾಪ್ತಿಯಾಗುತ್ತೆ. ಈ ಮುದ್ರೆಯಿಂದ ಓದಬೇಕು, ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು ಅನ್ನೋ ಛಲ, ಹುಮ್ಮಸ್ಸು, ಝೀಲ್ ಅನ್ನು ಹುಟ್ಟಿಸುತ್ತೆ. ನೀವು ಎಷ್ಟೇ ಮಾತ್ರೆ ತೊಗೊಂಡ್ರೂ ಕೂಡ ಆ ಉತ್ಸಾಹವು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ನ್ಯೂರೋ ಸರ್ಜನ್ಗಳು ಭಾಳಷ್ಟು ಮಾತ್ರೆಗಳು ಕೊಡ್ತಾರೆ, ಆದರೆ ನಿದ್ದೆ ಬರ್ಬೋದು, ಅದರ ಸೈಡ್ ಎಫೆಕ್ಟ್ ಆಗ್ಬೋದು. ಆದರೆ ಈ ಒಂದು ಮುದ್ರೆಯಿಂದ ಮನಸ್ಸಿನಲ್ಲಿ ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಕಲಿಬೇಕು ಅನ್ನೋ ಶಕ್ತಿಯನ್ನು ಕೊಡುತ್ತೆ ಈ ಘಟ ಸರಸ್ವತಿ ಮುದ್ರೆ. ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಈಗ ಅವ್ರು ಬರೆದಂಥ ಪತ್ರಗಳಿಗೆ ಉತ್ತರ ಕೊಡೋ ಒಂದು ಸಮಯ ಬಂದಿದೆ. ವಿಜಯಲಕ್ಷ್ಮಿ ಅಂತೇಳಿ ಅವ್ರ ವಯಸ್ಸು ಎಷ್ಟು ಗೊತ್ತಿಲ್ಲ, ಯಾವ ಊರಿಂದ ಪತ್ರ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಸಮಸ್ಯೆ ಭಾಳ ವಿಶೇಷವಾಗಿದೆ. ಅವರು ಒಂದು ಮನೆ ಖರೀದಿ ಮಾಡಿದ್ರಂತೆ. ಅಲ್ಲಿ ಆ ಮನೇಲಿ ಒಬ್ಬ ಹೆಂಗಸು ಆತ್ಮಹತ್ಯೆ ಮಾಡ್ಕೊಂಡಿದ್ರಂತೆ. ಆಕೆ ಆತ್ಮ ಇವತ್ತಿಗೂ ಕೂಡ ಅವ್ರು ಕಾಣಿಸುತ್ತಂತೆ. ಸ್ವಪ್ನದಲ್ಲಿ ಹಾಗೂ ನನ್ನ ಗಂಡನಲ್ಲಿ ಬಂದು ಸೇರುತ್ತೆ, ಮತ್ತು ಆಕೆ ಹೆಸರು ಸರೋಜಾ ಅಂತ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸ್ವಲ್ಪ ಚಕ್ರ ದರ್ಶನ ಆಯಿತು. ಇದಾದ ನಂತರ ಅಭಿವೃದ್ಧಿ ಆಗಿದೆ ನಮಗೆ. ಮನೆಯಲ್ಲಿ ಕಪ್ಪು ಗೊಂಬೆ ಬಂದು ಬೆದರಿಕೆ ಹಾಕುತ್ತೆ ಅಂತ ಬರೆದಿದ್ದಾರೆ. ಯಾರನ್ನೋ ಕೇಳಿದಾಗ, ದೇವ್ರು ಬಂತು ಅವ್ರ ಹತ್ರ ಕೇಳಿದಾಗ ಚೌಡಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಬರೋ ನಮ್ಮ ದುಡ್ಡು ನಿಲ್ತಾ ಇಲ್ಲ, ನನ್ನ ಮಗಳು ಹೇಳಿದ ಮಾತು ಕೇಳ್ತಿಲ್ಲ ಅಂತ ಹೇಳಿ ಬರೆದಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಆತ್ಮಹತ್ಯೆ ಮಾಡಿಕೊಂಡು ಆತ್ಮ ಇನ್ನೂ ಇದೆ ಅಂದರೆ ಬಹುಶಃ ಇದು ಆ ಸೋಲು ನಿಮ್ಮ ಮನೆಯಲ್ಲಿ ಓಡಾಡ್ತಿದೆ ಅಂತ ನೀವು ಬರೆದಿದ್ದೀರಾ. ನೀವು ಕಣ್ಣಲ್ಲಿ ಕಂಡಿದ್ದೀರಾ, ಕನಸಲ್ಲಿ ನೋಡಿದ್ದೀರಾ. ಆಕೆ ಹೆಸರು ಸರೋಜ ಅಂತ ಕೂಡ ಬರೆದಿದ್ದೀರಾ ಅಂದರೆ ನಿಮಗೆ ಅದು ಪ್ರಯೋಗ, ಆ ಒಂದು ಚೇಷ್ಟೆ, ಆ ಒಂದು ಸೋಂಕು ಭಾಳಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ಈ ಪತ್ರದಲ್ಲಿ ನಂಗೆ ಗೊತ್ತಾಗುತ್ತೆ. ಈ ರೀತಿ ಇದ್ದರೆ ನಿಮ್ಮ ಮನೆಯಲ್ಲಿ ಈ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಸ್ಮಶಾನಕಾಳಿ, ಗುಹ್ಯಕಾಳಿ ಅಂತ ಈ ಪಂಚಮಹಾಕಾಳಿಯರು, ಪಂಚದುರ್ಗೆಯರು, ವಿಜಯದುರ್ಗ, ಶ್ರೀದುರ್ಗ, ಬ್ರಾಹ್ಮಿ ದುರ್ಗ, ಶೂಲಿನಿ ದುರ್ಗ ಅಂತ ಈ ಪಂಚದುರ್ಗಿಯರದೆಲ್ಲ ನಾನು ಮುದ್ದೆಗಳು ತೋರಿಸಿದ್ದೆ. ಬಹುಶಃ ನೀವು ಅದು ನೋಡಿದ್ದೀರೋ ಇಲ್ವೋ. ಆದರೂ ಕೂಡ ಈ ವಿಶೇಷವಾದಂಥ ಮನೇಲಿ ಮಗಳು ಮಾತು ಕೇಳ್ತಿಲ್ಲ, ದುಡ್ಡು ನಿಲ್ತಾ ಇಲ್ಲ, ಮತ್ತು ಈ ಒಂದು ದುಷ್ಟಶಕ್ತಿ ಆಹ್ವಾನ ಮನೇಲಿದೆ ಅಂದರೆ ಸುದರ್ಶನ ಚಕ್ರವನ್ನು ಮಾಡಿ. ಸುದರ್ಶನ ಚಕ್ರ ಅಂದರೆ ನಿಮ್ಮ ಬಲಗೈ ಎಲ್ಲ ಬೆರಳನ್ನ ಅಗಲಿಸ್ಬಿಟ್ಟು ಬಲಗೈ ಈ ಒಂದು ಎಡಗೈ ಮೇಲೆ ಬಲಗೈನ ಕಿರುಬೆರಳನ್ನು ತೋರು ಬೆರಳ ಮೇಲೆ ಇಡಿ. ಬಲಗೈನ ಕಿರುಬೆರಳನ್ನು ತೋರು ಮೇಲೆ ಇಟ್ಟು ಹೆಬ್ಬೆಟ್ಟು, ಬಲಗೈ ಹೆಬ್ಬೆಟ್ಟನ್ನು ನಿಮ್ಮ ರಿಸ್ಟ್ ಮೇಲೆ ಪ್ರೆಸ್ ಮಾಡಿ ತೋರು ಬೆರಳನ್ನು ಹೆಬ್ಬೆಟ್ಟು ಮೇಲೆ ಇಡಿ. ಈ ರೀತಿ ನೋಡಿ, ಈ ರೀತಿ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಬಲಗೈನ ಕಿರುಬೆರಳು ತೋರು ಮೇಲೆ ಇಡಿ, ಬಲಗೈನ ಹೆಬ್ಬೆಟ್ಟು ಎಡಗೈನ ರಿಸ್ಟ್ ಮೇಲೆ ಲಾಕ್ ಮಾಡಿ, ಹೆಬ್ಬೆಟ್ಟು ಮೇಲೆ ಎಡಗೈನ ಹೆಬ್ಬೆಟ್ಟು ಮೇಲೆ ತೋರು ಬೆರಳನ್ನ ಲಾಕ್ ಮಾಡಿದ್ರೆ ಇದು ಸುದರ್ಶನ ಮುದ್ರಾ ಅಂತ, ಸುದರ್ಶನ ಚಕ್ರ. ಇದಕ್ಕೆ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪಾರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರಯಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಬರ ಸಂಬರ ಮೃತ್ಯುರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೆ ಜ್ವಾಲಾವಲಿಯುತಾಯ ಸರ್ವದಿಕ್ಷೋಬಡಕರಾಯ ಹುಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೆ ವಿಷ್ಣುವೇ ನಮಃ ಸ್ವಾಹ ಸ್ವಾಹ ಅಂತೇಳಿ ಇದು ಸುದರ್ಶನ ಮಂತ್ರ. ಇದರಿಂದ ದುಷ್ಟಶಕ್ತಿಗಳ ಹಾವ ನಿವಾರಣೆ ಆಗುತ್ತೆ. ಇದು ಚಿಕ್ಕದಾಗಿ ಹೇಳಬೇಕು ಅಂದರೆ ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ಸುದರ್ಶನಾಯ ನಮಃ ಅನ್ನೋ ಮಂತ್ರವನ್ನು ಈ ಮುದ್ದೆ ಜೊತೆ ಧಾರಣೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಪತ್ರ ಬರೆದಕ್ಕೆ ಭಾಳ ಸಂತೋಷ ವಿಜಯಲಕ್ಷ್ಮಿಯವರೇ. ಇದೇ ರೀತಿ ಇನ್ನೊಂದು ಮಲ್ಲಯ್ಯ ಅಂತೇಳಿ ರಾಯಚೂರಿಂದ ಬರೆದಿದ್ದಾರೆ. ಅವರದು ವಯಸ್ಸು 57 ವರ್ಷ. 27 ವರ್ಷಗಳಿಂದ ಮಲ ವಿಸರ್ಜನೆ ಆಗಿಲ್ಲ, ತೊಂದರೆ ಆಗ್ತಿದೆ, ನನಗೆ ತಲೆ ಡ್ಯಾಂಡ್ರಫ್ ಇದೆ, ಮತ್ತು 3-4 ಸಲ ನಾನು ಒಂದು ದಿನಕ್ಕೆ ನಾನು ಟಾಯ್ಲೆಟ್ಗೆ ಹೋಗ್ತಾ ಇರ್ತೀನಿ. ಹಲವಾರು ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಮೆಡಿಸಿನ್ ತೊಗೊಂಡಿದ್ದೀನಿ, ನನಗೆ ಹುಷಾರಾಗ್ತಿಲ್ಲ. ಅದರಿಂದ ನನಗೆ ಇದು ಬೇಗ ವಾಸಿ ಆಗುವಂಥ ಒಂದು ಮುದ್ರೆ ತಿಳಿಸಿ ಅಂತ ರಾಯಚೂರಿಂದ ಮಲ್ಲಯ್ಯ ಅವರು ಬರೆದಿದ್ದಾರೆ. ಇವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದಕ್ಕೆ ಮೆಡಿಕಲಲ್ಲಿ. ಈ ಮಲ ಕರೆಕ್ಟಾಗಿ ವಿಸರ್ಜನೆ ಆಗಲಿಲ್ಲ ಅಂದರೆ ಭಾಳ ಕಷ್ಟ, ಬೇರೆ ಬೇರೆ ರೋಗಗಳು ಬರುತ್ತೆ. ಅದು ಸುಮಾರು 25 ವರ್ಷಗಳಿಂದ ಕೂಡ ಇದನ್ನು ನೀವು ನರಳ್ತಾ ಇದ್ದೀರಾ ಅಂದರೆ ಭಾಳ ಒಂದು ವಿಶೇಷವಾದದ್ದು. ಆದರೂ ಕೂಡ ನಿಮಗೆ ಈ ಅಪಾನ ಮುದ್ರ ಮಾಡಿ ಈ ಥರ ನೋಡಿ. ಇದು ಡಯಾಬಿಟಿಸನ್ನು ತೋರಿಸಿದೆ. ಡಯಾಬಿಟಿಸ್ ಮುದ್ರನೇ ಈ
ಕಾನ್ಸ್ಟಿಪೇಷನ್ಗೂ ಯೂಸ್ ಮಾಡ್ಬೋದು. ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಉಂಗುರದ ಬೆರಳನ್ನು ನೀವು ಪ್ರೆಸ್ ಮಾಡಿಬಿಟ್ರೆ ಜಿಂಕೆ ಮುಖ ಥರ ಕಾಣುತ್ತೆ. ಇದಕ್ಕೆ ಅಪಾನ ಮುದ್ರಾ ಅಂತಾರೆ. ಈ ಉಳಿದ ತೋರು ಬೆರಳು ಮತ್ತು ಕಿರು ಬೆರಳನ್ನು ಸ್ಟ್ರೈಟಲ್ಲಿ ನಿಲ್ಲಿಸಿದ್ರೆ ಒಂದು ಅರ್ಧ ಗಂಟೆ ನೀವು ಮಾಡಿ ಟಾಯ್ಲೆಟ್ಗೆ ಹೋಗಬೇಕು ಅಂತ ಮನಸ್ಸು ಬರುತ್ತೆ. ಇದ್ರ ಜೊತೆಗೆ ಎರಡೆರಡು ಬಾಳೆಹಣ್ಣು ತಿಂತಾರೆ, ಯಾವುದೇ ಬಾಳೆ, ಏಲಕ್ಕಿ ಬಾಳೆಹಣ್ಣು, ರಸ ಬಾಳೆಹಣ್ಣು ಇಲ್ಲ ಪಚ್ಚ ಬಾಳೆಹಣ್ಣು ತಿಂತಾ ಬನ್ನಿ. ಇದ್ರ ಜೊತೆಗೆ ನೀವು ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಅಂತ ಈ ಮಂತ್ರ ಹೇಳಿ ಈ ಮುದ್ರೆ ಧಾರಣೆ ಮಾಡಿ ನಿಮಗೆ ಖಂಡಿತ ಟಾಯ್ಲೆಟ್ಗೆ ಹೋಗೋಕೆ ಅನುಕೂಲ ಆಗುತ್ತೆ ಮತ್ತು ನೀವು ಕೇಳುವಂಥ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳ ಸಂತೋಷ ಮಲ್ಲಯ್ಯನವರೇ ನೀವು ಪತ್ರ ಬರೆದಿದ್ದಕ್ಕೆ. ಸಾಕಷ್ಟು ಜನ ನನಗೆ ಪತ್ರಗಳು ಬರೀತಾ ಇದ್ದಾರೆ, ನನಗೆ ಬೇಗ ಅಪಾಯಿಂಟ್ಮೆಂಟ್ಸ್ ಕೊಡಬೇಕು ಅಂತ. ನಾನು ಈಗಾಗಲೇ ಹೇಳ್ಕೊಂಡಿದ್ದೀನಿ, ನಾನು ನೋಡೋದೇ ಭಾನುವಾರ ಬಿಟ್ಟು ಬೇರೆ ಯಾವ ದಿನವೂ ನಾನು ಜನಗಳು ನೋಡಲ್ಲ. ನಾನು ಮಾಡೋದೇ ಫ್ರೀ ಸರ್ವಿಸು. ಹೀಗಾಗಿ ನಿಮ್ಮ ಮಾಮೂಲಿನಂತೆ ಪ್ರತಿನಿತ್ಯ ನೋಡೋಕ್ಕೆ ನನಗೆ ಆಗೋದಿಲ್ಲ. ಸಾಕಷ್ಟು ಜನ ನಂಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಇದ್ದಾರೆ. ದಯವಿಟ್ಟು ನಾನು ಈಗಾಗಲೇ 2014 ಡಿಸೆಂಬರ್ವರೆಗೂ ಅಪಾಯಿಂಟ್ಮೆಂಟ್ ಕ್ಲೋಸ್ ಆಗಿದೆ. ಯಾರಿಗೆ ನೀವು ನನ್ನ ಹತ್ರ ಬಂದು ಭೇಟಿ ಮಾಡೋಕ್ಕಾಗಲ್ಲೋ ಜಿ ಕನ್ನಡ ವಾಹಿಗೆ ನೀವು ಪತ್ರ ಬರೆದ್ರೆ ನಾನು ಇದೇ ರೀತಿ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳಿಬಿಡ್ತೀನಿ. ನೀವು ನಾನು ಬಂದು ಕಾಯೋ ಅವಶ್ಯಕತೆ ಇಲ್ಲ. ಅದರಿಂದ ಸಾಕಷ್ಟು ಜನಕ್ಕೆ ಬಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಫೋನ್ಗಳು ಬರ್ತಿದೆ. ನಾನು ನೋಡೋದು ಅಂದರೆ ಸಂಡೇಸ್ ಇರೋದ್ರಿಂದ ಎಲ್ಲರೂ ತಿಳ್ಕೊಂಬಿಟ್ಟಿದೆ ಪ್ರತಿನಿತ್ಯ ಬಂದು ನೋಡ್ತಾರೆ ಅಂತೇಳಿ. ನಾನು ನೋಡೋದೇ ಸಂಡೇ, ಅದು 25-30 ಜನ ಬಿಟ್ಟರೆ ಬೇರೆ ಹೆಚ್ಚಿಗೆ ಜನ ನೋಡೋದಿಲ್ಲ. ಹೀಗಾಗಿ ನಾನು ಪ್ರತಿನಿತ್ಯ ನೋಡೋಕ್ಕಾಗೋದಿಲ್ಲ. ನೀವೇನಾದ್ರು ಆ ಥರ ಸಂದರ್ಭ ಇದ್ದರೆ, ತುಂಬ ಅರ್ಜೆಂಟ್ಸ್, ಇನ್ನೊಂದು ಜೀವ ಹೋಗ್ತಾ ಇದೆ, ಐಸಿಯುನಲ್ಲೇ ಇದ್ದಾರೆ, ಇನ್ನೇನೋ ಅವ್ರಿಗೆ ತುಂಬ ಪ್ರಾಬ್ಲಮಲ್ಲಿ ಸಿವಿಯರ್ ಅಟ್ಯಾಕ್ ಆಗಿದೆ, ಏನಾಯಿತು ಅಂದರೆ ನನಗೊಂದು ಕಾಲ್ ಮಾಡಿ ನಾನೇ ಕರ್ಸ್ಕೊಂಡು ಅವ್ರಿಗೆ ಸಡನ್ನಾಗಿ ನಾನು ಸೊಲ್ಯೂಷನ್ ಕೊಡ್ತೀನಿ. ಆದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ಇನ್ನೇ ಬೇರೆ ಏನಾದ್ರು ಅದು ಸೀರಿಯಸ್ ಇಲ್ಲ ಅನ್ನೋಂಥವ್ರು ಖಂಡಿತ ನೀವು ಜಿ ಕನ್ನಡ ವಾಹಿಗೆ ಪತ್ರ ಬರೀರಿ. ನಾನು ಎಲ್ಲೋ ಕೂತ್ಕೊಂಡು ನಿಮ್ಗೆ ಆನ್ಸರ್ ಮಾಡ್ತೀನಿ. ತಿಂಗಳಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ. ಮನುಷ್ಯನ ಕಷ್ಟ ಇದ್ದೇ ಇದೆ. ನಾವು ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಇದ್ದೇ ಇದೆ. ಅದಕ್ಕೆ ಸೊಲ್ಯೂಷನ್ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ತಾಳ್ಮೆಯಿಂದ ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ನಿಮ್ಗೆ ಅರ್ಜೆಂಟ್ ಇದ್ದರೆ ದಯವಿಟ್ಟು ಪತ್ರ ಬರೀರಿ. ಆ ಸೀರಿಯಸ್ನೆಸ್ ನೋಡ್ಕೊಂಡು ನಾನೇ ನಿಮಗೆ ಖಂಡಿತ ತುಂಬ ಸೀರಿಯಸ್ ಇದೆಯಪ್ಪ, ಇದಕ್ಕೆ ಅರ್ಜೆಂಟಾಗಿ ನಾನು ಅಟೆಂಡ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನೇ ನಿಮಗೆ ಫೋನ್ ಮಾಡಿ ಸ್ವತಃ ಕರೆಸ್ಕೊಳ್ತೀನಿ. ಆ ಥರ ಇಲ್ಲ ಅಂದರೆ ಖಂಡಿತ ನೀವು ಲೆಟ್ರ್ ಹಾಕಿ ಅಲ್ಲಿ ಬಂದು ನಮಗೆ ದಯವಿಟ್ಟು, ನೀವು ಎಷ್ಟೋ ದೂರದಿಂದ ಬರ್ತೀರಾ, ನಾಳೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ನನಗೂ ಕೆಟ್ಟಸು ನಿಮಗೂ ಕೆಟ್ಟಸು. ದಯವಿಟ್ಟು ಸಹಕರಿಸಬೇಕು ಅಂತೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸರಸ್ವತಿ ಮುದ್ರೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.